ಬಿಗ್ ಬುಲೆಟಿನ್ಗೆ ಸ್ವಾಗತ. ಇವತ್ತು ನಾರ್ಮಲಿ ನಾನು ಅದನ್ನು ಕೈ ಬಿಟ್ಬಿಟ್ಟಿದ್ದೆ ಆ ಪದ್ಧತಿಯನ್ನು. ನಮಸ್ಕಾರ, ನಾನು ರಂಗನಾಥ್. ಅವರು ದಿವ್ಯ ಜ್ಯೋತಿ ಅಂತ ಹೇಳೋದನ್ನೆಲ್ಲ ಬಿಟ್ಟು ಭಾಳ ವರ್ಷ ಆಗೋಗಿತ್ತು. ಬಟ್ ಇವತ್ತು ಇಬ್ಬರು ನನ್ನ ಸಹೋದ್ಯೋಗಿಗಳು ಸೇರಿರೋದ್ರಿಂದ ಗೌರವದ ಸಂಕೇತವಾಗಿ ಆ ಕೆಲಸ ಮಾಡಬೇಕಾಗಿದೆ. ನಾನು ರಂಗನಾಥ್, ಅವರು ದಿವ್ಯ ಜ್ಯೋತಿ, ಇವರು ರವೀಶು ಮತ್ತು ಸುಕೇಶ್. ನಾಲ್ವರು ಮುಂದಿನ 1 ಗಂಟೆಗಳ ಕಾಲ ಮುಖ್ಯಮಂತ್ರಿಗಳ ಮಂಡಿಸಿರುವಂಥ 26-27ನೇ ಸಾಲಿನ ಬಜೆಟನ್ನು ನಿಮ್ಮ ಮುಂದೆ ಹಾಜರುಪಡಿಸ್ತೀವಿ. ಮೇಲ್ನೋಟಕ್ಕೆ ನನಗೆ ಯಾಕೋ ಅನ್ನಿಸ್ತಿದೆ, ಚೀಫ್ ಮಿನಿಸ್ಟರು ಡಸಂಟ್ ಅಪಿಯರ್ಸ್ ಟು ಬಿ ಕಾನ್ಫಿಡೆಂಟ್ ಆಫ್ ಹಿಸ್ ಪವರ್ ಅಂತ. ಅವರು ತನ್ನ ಅಧಿಕಾರದಲ್ಲಿ ನಾನು ಉಳಿತೀನಿ ಅನ್ನೋ ಗಟ್ಟಿತನ ಪ್ರದರ್ಶನ ಆಗ್ತಿಲ್ಲ ಇದರಲ್ಲಿ ಅಂತ ಕಾಣಿಸ್ತಿದೆ, ಆರ್ಥಿಕ ದೃಷ್ಟಿಕೋನದಿಂದ, ರಾಜಕೀಯವಾಗಲ್ಲ. ಹಾಗಾಗಿ ಅದೆಲ್ಲವನ್ನು ನಿಮ್ಮ ಮುಂದೆ ತರ್ತೀವಿ. ಗ್ರೇಟ್ ನ್ಯೂಸ್, ಗುಡ್ ನ್ಯೂಸ್. ಚೀಫ್ ಮಿನಿಸ್ಟರ್ ಹ್ಯಾಸ್ ಅಟೆಂಪ್ಟೆಡ್ ಸೋಷಿಯಲ್ ಮೀಡಿಯಾ ಬ್ಯಾನ್ ಆನ್ ಮಕ್ಕಳುಗಳದ್ದು ವಿಚಾರದಲ್ಲಿ. ಅದನ್ನು ನೋಡೋಣ ಏನಾಗುತ್ತೆ, ಅದು ನಿಜವಾಗ್ಲೂ ಅದು ಜಾರಿಗೆ ಬರೋಕ್ಕೆ ಸಾಧ್ಯನಾ, ಈ ಎಲ್ಲವನ್ನು ನಿಮ್ಮ ಮುಂದೆ ತಗೊಂಡು ಹೇಗೆ ಅಂಕಿ ಅಂಶಗಳ ಆಟದಲ್ಲಿ ರಾಜ್ಯ ಸರ್ಕಾರ ಸೋಲ್ತಾ ಇದೆಯೇನೋ ಅನ್ನೋ ಭಾವನೆ ಬರ್ತಾ ಇದೆ ನನಗೆ ಈ ಪುಸ್ತಕ ಕೈಯಲ್ಲಿ ಹಿಡ್ಕೊಂಡು ಕೂತಿದ್ದಾಗ ಬೆಳಗ್ಗೆಯಿಂದಾನು. ಅವೆಲ್ಲವನ್ನು ನಿಮ್ಮ ಮುಂದೆ ಹಾಜರುಪಡಿಸ್ತೀವಿ. ಮೊದಲು ಈ ಹೊತ್ತಿನ ಟಾಪ್ ಸ್ಟೋರೀಸ್. ಆರ್ಥಿಕ ಶಿಸ್ತಿನ ಮಧ್ಯೆ ಸಿಎಂ ಹಗ್ಗದ ಮೇಲೆ ನಡಿಗೆ, ಗ್ಯಾರಂಟಿ ಮಧ್ಯೆ ಹಣಕಾಸು ಸರಿದೂಗಿಸಲು ಸರ್ಕಸ್, ಅಪ್ರಾಪ್ತರಿಗೆ ಸೋಷಿಯಲ್ ಮೀಡಿಯಾ ಬ್ಯಾನ್. 17ನೇ ಬಜೆಟ್ನಲ್ಲಿ ಮದ್ಯಪ್ರಿಯರಿಗೆ ಸಿಎಂ ಟ್ಯಾಕ್ಸ್ ಶಾಕ್, ಆಲ್ಕೋಹಾಲ್ ಅಂಶ ಆಧರಿಸಿ ಟ್ಯಾಕ್ಸ್ ಮದ್ಯದ ಸ್ಲ್ಯಾಬ್ಗಳು 16ರಿಂದ 8ಕ್ಕೆ ಇಳಿಕೆ. ಪಂಚ ಗ್ಯಾರಂಟಿಗಳಿಗೆ ಈ ಬಾರಿ ಅನುದಾನ ಕಡಿತ, ಗ್ರೇಟರ್ ಬೆಂಗಳೂರಿಗೆ 7,000 ಕೋಟಿ, ವೈಟ್ ಟಾಪಿಂಗ್, ಸುರಂಗ ಮಾರ್ಗಕ್ಕೆ ಹಣ ನಿಗದಿ. ಅನ್ನಭಾಗ್ಯ ಹೆಚ್ಚುವರಿ ಅಕ್ಕಿ ಬದಲು ಇಂದಿರಾ ಕಿಟ್, ರೈತರಿಗೆ ಶೂನ್ಯ ಬಡ್ಡಿಯಲ್ಲಿ 30,000 ಕೋಟಿ ಸಾಲ, ಕಾಲೇಜುಗಳಲ್ಲಿ ವಿದ್ಯಾರ್ಥಿ ಸಂಘದ ಚುನಾವಣೆ. 8 ಲಕ್ಷ ಕೋಟಿ ದಾಟಿದ ರಾಜ್ಯದ ಸಾಲದ ಹೊರೆ, ಇದು ಸಾಲ ಬ್ರದರ್ಸ್ ಬಜೆಟ್ನಿಂದ ಬಿಜೆಪಿ, ಮೋದಿಯಿಂದಲೇ ಜಾಸ್ತಿ ಸಾಲ, ಸಿದ್ದರಾಮಯ್ಯ ಕೌಂಟರ್. ಇಸ್ರೇಲ್ ಮೇಲೆ ಇರಾನ್ನ ಬ್ಯಾಲಿಸ್ಟಿಕ್ ಕ್ಷಿಪಣಿ ಮಳೆ, ಖಮೇನಿ ಬಂಕರ್ ಭೇದಿಸಿದ ಬ್ಲೂ ಸ್ಟಾರ್ ಸ್ಪ್ಯಾರೋ ಮಿಸೈಲ್, ರಷ್ಯಾ ತೈಲ ಖರೀದಿಗೆ ಅಮೆರಿಕ 30 ದಿನ ವಿನಾಯಿತಿ. ಎಪ್ಸ್ಟೈನ್ ಫೈಲ್ಸ್ನಲ್ಲಿ ಟ್ರಂಪ್ ಲೈಂಗಿಕ ದೌರ್ಜನ್ಯ ಅನಾವರಣ, ಅಸ್ಸಾಂನಲ್ಲಿ ಸುಖೋಯ್ ಪತನ, 2 ಸಾವು, ಯುಪಿಎಸ್ಸಿಯಲ್ಲಿ 958 ಅಭ್ಯರ್ಥಿಗಳು ಪಾಸ್. ಬಾಕಿ ಹಣಕ್ಕಾಗಿ ಬೆಂಗಳೂರಿನಲ್ಲಿ ಗುತ್ತಿಗೆದಾರರ ಪ್ರತಿಭಟನೆ,